ನಮಸ್ತೆ ವೀಕ್ಷಕರೇ, ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ ಹೆಗ್ಡೆ. ವೀಕ್ಷಕರೇ, ಸ್ಪೀಡ್ ನ್ಯೂಸ್ನ ಪ್ರತಿ ಸಂಚಿಕೆಯಲ್ಲೂ ಕೂಡ ಒಬ್ಬ ವಿಶೇಷ ಗೆಸ್ಟ್ನೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತಾ ಇದ್ದೀವಿ. ಇವತ್ತು ಕೂಡ ನಮ್ಮ ಜೊತೆಗೆ ಒಬ್ಬ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರನ್ನ ಹಾಡಿನ ಮೂಲಕ ಬರಮಾಡಿಕೊಳ್ಳೋಣ. ರಘು 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 ಎಸ್ ನಗು 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 ಎನ್ನುವಂತಹ ಒಂದು ಹಾಡಿನ ಜೊತೆಗೆ ರಘು 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 ಎನ್ನುವಂಥದ್ದನ್ನ ನಾವು ಸೇರಿಸ್ಕೊಳ್ತಾ ಇದ್ದೀವಿ. ಯಾಕೆ ಅಂತ ಅಂದ್ರೆ ಇತ್ತೀಚೆಗೆ ರಘು ಅಂದ್ರೆ ನಗು, ನಗು ಅಂದ್ರೆ ರಘು ಎನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಾಕೆ ಅಂತಂದ್ರೆ ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಇವರ ವಿಡಿಯೋಗಳನ್ನ ನಾವು ಗಮನಿಸಿದೀವಿ. ರಘು ವೈನ್ ಸ್ಟೋರ್ ಎನ್ನುವಂತಹ ಒಂದು ಯೂಟ್ಯೂಬ್ ಚಾನೆಲ್ನ ಮೂಲಕ ಈಗ ಎಲ್ಲರ ಮನೆ ಮಾತಾಗಿರುವಂತಹ ರಾಘವೇಂದ್ರ ಆರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಯೂಶಲಿ ನಾನು ಯಾವುದೇ ಕಾಲ್ ಎಲ್ಲ ಎತ್ತಿದ್ರು ಹಲೋಗಿಂತ ವಾಟ್ಸಾಪ್ ಅಂತಾನೆ ಹೇಳ್ತೀನಿ. ಸೊ ವಾಟ್ಸಾಪ್ ಮನಸ. ಸೊ ಮೊದಲನೇ ನೀವು ಕೇಳೋಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ, ರಘು ವೈನ್ ಸ್ಟೋರ್ ಅಂತ. ಎಸ್, ಅದನ್ನೇ ಕೇಳಬೇಕು ಅಂತ ನಾನಿದ್ದೆ. ಸಾಕಷ್ಟು ಜನ ಬೇರೆ ಬೇರೆ ರೀತಿ ಟೈಟ್ಲ್ ಇಟ್ಕೊಂಡಿದ್ದು ನೋಡಿದೀವಿ. ರಘು ವೈನ್ ಸ್ಟೋರ್ ಇದೇ ಒಂದು ಟೈಟಲ್ ನಲ್ಲಿ ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರಿ? ಸೊ ಯೂಟ್ಯೂಬ್ಗಿಂತ ಮುಂಚೆ ಆಕ್ಚುಲಿ ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು, ಬಟ್ ಇನ್ಸ್ಟಾಗ್ರಾಮ್ ಎಲ್ಲ ಜಾಸ್ತಿ ರೀಚ್ ಬಂದಿದ್ದು. ಒಂದು 2-3 ವರ್ಷ ಅನ್ಸುತ್ತೆ. 2-3 ವರ್ಷದ ಮುಂಚೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ಚಿಕ್ಕದಾಗಿ ವೀಡಿಯೋಸ್ ಮಾಡ್ತಿದ್ದೆ, ಎಲ್ಲ ಒಂದು ಕಡೆ ಸೇವ್ ಮಾಡಬೇಕು. ಒಂದು 6 ತಿಂಗಳು ಬರೀ ಟೈಟಲ್ ಹುಡ್ಕೋಕೆ ನಾನು ಟೈಮ್ ವೇಸ್ಟ್ ಮಾಡಿದೆ. ಫುಲ್ ಅಟ್ರಾಕ್ಟ್ ಆಗಿಬಿಡುತ್ತೆ, ತಲೆ ಎಲ್ಲ ಕೆಡ್ಸ್ಕೊಂಡೆ, ಏನೂ ಆಗಲಿಲ್ಲ ಅಂತ ಯೂಟ್ಯೂಬ್ ಚಾನಲೇ ಓಪನ್ ಮಾಡಲ್ಲ. ನಾನು ಮಾಡಿದೆ ಸಕ್ಕತ್ತಾಗಿರೋ ಹೆಸರು. ಹೀಗೆ ಹೋಗ್ಬೇಕಾದ್ರೆ ಎಲ್ಲೋ ರಾಜಾಜಿನಗರದಲ್ಲೋ ಎಲ್ಲೋ ಒಂದು ವೆಂಕಟೇಶ್ವರ ವೈನ್ ಸ್ಟೋರ್ ಅಂತ ನೋಡಿದೆ. ಲಕ್ಷ್ಮಿ ವೈನ್ ಸ್ಟೋರು, ವೆಂಕಟೇಶ್ವರ ವೈನ್ ಸ್ಟೋರು. ನಾನು ಮಾಡ್ತಿದ್ದು ಕೂಡ ವೈನ್ಸ್, 15 to 30 seconds ಕ್ಲಿಪ್. ಮುಂಚೆ ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ಜಾಸ್ತಿ ವೈನ್ಸ್ ಅಂತಲೇ ಒಂದು ಆ್ಯಪ್ ಇತ್ತು. ಸೊ ವರ್ಡ್ ಪ್ಲೇ ಒಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರಘು ವೈನ್ ಸ್ಟೋರ್ ಅಂತ. ಆ್ಯಂಡ್ ಇವಾಗಲೂ ಎಷ್ಟೊಂದು ಜನ WINE ಅಲ್ಲೇ ಹುಡುಕ್ತಾರೆ. ಸೊ ಸರ್, ನೀವೇನಾದ್ರು ಎಣ್ಣೆ ಅಂಗಡಿ ಇಟ್ಟಿದ್ದೀರಾ? ದೇವರಾಣೆ ಇಲ್ಲ, ಎಣ್ಣೆ ಹೊಡ್ಕೊಂಡು ಮಾಡೋ ಥರನೇ ಎಷ್ಟೊಂದು ವೀಡಿಯೋಸ್ ಇರುತ್ತೆ. ಸೊ ಇದು ರಘು ವೈನ್ ಸ್ಟೋರ್ ಅಂತ ಅದಕ್ಕೆ ಹೆಸರು. ವೈನ್ಸ್ ಅಂದರೆ ಬೇಸಿಕಲಿ ಶಾರ್ಟ್ ವೀಡಿಯೋಸ್ ಅಂತ. ಎಸ್, ಇವಾಗ ರಘು ಅಂತಂದ್ರೆ ಎಲ್ರಿಗೂ ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋರಿಗೆ ಎಲ್ರಿಗೂ ಕೂಡ ರಘು ಅಂತಂದ್ರೆ ಯಾರು ಅಂತ ಗೊತ್ತು. ಆದರೆ ಅದಕ್ಕೂ ಮುನ್ನ ಸ್ವಲ್ಪ ನಿಮ್ಮ ಹಿನ್ನೆಲೆ ತಿಳ್ಕೊಂಡ್ಬಿಡೋಣ. BCA ಮಾಡಿದ್ದು ನಾನು. ಸೊ ಹೇಗೆ ಅಂದರೆ, ಮುಂಚೆಯಿಂದನೂ ನಮ್ಮಲ್ಲಿ ಯಾರೇನು ಮಾಡ್ತಾರೋ ಅದನ್ನು ಫಾಲೋ ಮಾಡೋದೇ ಜಾಸ್ತಿ. ನಾವಾದರೆ ಜನ. ಸೊ ನನ್ನ ಕಸಿನ್ ಯಾರು PCMC ತಗೊಂಡ್ರು, ನಾನು PCMC ತೊಗೊಂಡೆ. BCA ಮಾಡೋ ಕೆಲಸ ಸಿಗುತ್ತೆ ಅಂದರು, BCA ಮಾಡಿದೆ. ಸೊ ನಾನು BCA ಮಾಡಿದ್ಮೇಲೆ ಒಂದು ವಿಪ್ರೋ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ, ಇಲ್ಲ ನಾನು ಮುಂಚೆಯಿಂದ ಬರವಣಿಗೆ ಮೇಲೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇತ್ತು. ಆ್ಯಕ್ಟಿಂಗ್, ಹ್ಯೂಮರ್ ಅನ್ನೋದಕ್ಕಿಂತ ರೈಟಿಂಗ್ ಮೇಲೆ ಇಂಟ್ರೆಸ್ಟ್ ಇತ್ತು. ಸೊ ನಾನು ವಿಪ್ರೋದಲ್ಲಿ ಕೆಲಸ ಮಾಡ್ತಿರೋನು, ಕೆಲಸ ಬಿಟ್ಬಿಟ್ಟು ನನ್ನ ಕೈಲಿ ಆಗ್ತಿಲ್ಲ, ನಾನು ಪ್ಯಾಷನ್ ಫಾಲೋ ಮಾಡ್ತೀನಿ ಅದು ಇದು ಅಂದ್ಬಿಟ್ಟು ಏಕಾಏಕಿ ಕೆಲಸ ಬಿಟ್ಟು ಅಂದರೆ ಪೇಪರ್ ಗೀಪರೆಲ್ಲ ಹಾಕಿ ಮೂವಿ ಟೀಮ್ ಜೊತೆ ಎಲ್ಲ ಸೇರಿಕೊಂಡೆ. ಬಟ್ ಅದು ವರ್ಕೌಟ್ ಆಗಲಿಲ್ಲ. ಒಂದು 6 months ಹಾಗೆ ಹೊರಟೋಯ್ತು. ಮನೇಲಿ ಹೇಳಿದ್ರು, ಆ ಸೈಡ್ ಏನಾದರೂ ಒಂದು ಮಾಡಲೇಬೇಕಾಗುತ್ತೆ, ಈ ಸೈಡ್ ನೀನು ಫಿಲಮು ಮಾಡ್ತಿಲ್ಲ, ಕೆಲಸನೂ ಮಾಡ್ತಿಲ್ಲ, ಏನು ಮಾಡ್ತೀಯ ಅಂತ. ಅದಾದಮೇಲೆ ಡಿಸೈಡ್ ಮಾಡ್ಬಿಟ್ಟೆ. ಒಂದು 2-3 ಕೆಲ್ಸಕ್ಕೆ ಸೇರಿದೆ, ಬಿಟ್ಟೆ. ಇಲ್ಲ, ನಾನು ಈ ಸೈಡೇ ಬರ್ತೀನಿ ಅಂತ. ಬಟ್ ಎಂಟರ್ಟೈನ್ಮೆಂಟ್ ಫೀಲ್ಡ್ ಬಂದು ಏನು ಮಾಡ್ತೀನಿ ಅಂತ ಐಡಿಯಾ ಇಲ್ಲ. 20 ವರ್ಷದ ಹುಡುಗ, ಏನೂ ಐಡಿಯಾ ಇಲ್ಲ. ನಾನು ಹೋಗಬೇಕು ಅಂತ ಅಷ್ಟೇ, ಬಟ್ ಏನು ಮಾಡಬೇಕು ಅಂತ ಐಡಿಯಾ ಇಲ್ಲ. ಒನ್ ಫೈನ್ ಡೇ ಐ ವಾಸ್ ಲೈಕ್, ಇಲ್ಲ ನಾನು ಕೆಲ್ಸಕ್ಕೆ ಹೊರಟೋಗ್ತೀನಿ, ಸ್ವಲ್ಪ ವರ್ಷ ಎಕ್ಸ್ಪೀರಿಯನ್ಸ್ ತೊಗೊತೀನಿ. ಆ ಎಕ್ಸ್ಪೀರಿಯನ್ಸ್ ಆದಮೇಲೆ ಮುಂದಕ್ಕೆ ನೋಡ್ಕೊಳ್ಳೋಣ. ಫಸ್ಟು ಮನೆಯಲ್ಲಿ ಎಲ್ಲ ಬಾಯಿ ಮುಚ್ಚಿಬಿಟ್ರೆ ಸಾಕು ಅಂತ ಕೆಲ್ಸಕ್ಕೆ ಸೇರಿಕೊಂಡೆ. ಕೆಲ್ಸಕ್ಕೆ ಸೇರ್ಕೊಂಡು ಆಮೇಲೆ ಒಂದು 7 ವರ್ಷ ನಾನು NTT ಡೇಟಾ ಅನ್ನೋ ಕಂಪ್ನಿಯಲ್ಲಿ ವರ್ಕ್ ಮಾಡಿದೆ, ಸೌತ್ ಎಂಡ್ ಮತ್ತು ಗ್ಲೋಬಲ್ ವಿಲೇಜಲ್ಲಿ. 7 years ಆದಮೇಲೆ ಆಲ್ಮೋಸ್ಟ್ ಸೈಕಲ್ ಗ್ಯಾಪಲ್ಲಿ ಎಲ್ಲ ಮದುವೆ ಮಕ್ಕಳು ಎಲ್ಲ ಆಯಿತು. ಇನ್ನೇನು 30 ವರ್ಷಕ್ಕೆ ಹತ್ರ ಬರ್ತಾಯಿದ್ದೆ. ಅವಾಗ ಡಿಸೈಡ್ ಮಾಡಿದೆ, ಏಜ್ ಹೋಗ್ತಾ ಇದೆ, ಚಾನ್ಸ್ ಯಾವಾಗ ತೊಗೊಳ್ಳೋದು. ಬಿಕಾಸ್ ಮುಂದೆ ಹೋಗ್ತಾ ತುಂಬ ಸ್ವಲ್ಪ ಲೇಟ್ ಆದಷ್ಟು ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ 7 ವರ್ಷ ಹೇಗೂ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಐ ವಾಸ್ ಲೈಕ್ ಓಕೆ, ಬಿಟ್ಬಿಡೋಣ, ರಿಸ್ಕ್ ತೊಗೊಂಡು ಎಂಟರ್ಟೈನ್ಮೆಂಟ್ ಫೀಲ್ಡ್ಗೆ ಇಳಿದ್ಬಿಡೋಣ. ವರ್ಸ್ಟ್ ಕೇಸ್ ಸಿನಾರಿಯೋ ಅಂತ ಅಂದರೆ ಎಕ್ಸ್ಪೀರಿಯನ್ಸ್ ಲೆಟರ್ ಇದೆ, ಚಿಕ್ಕ ಪುಟ್ಟ ಕೆಲಸ ಮತ್ತೆ ಸಿಗುತ್ತೆ ಗ್ಯಾಪ್ ಆದಮೇಲೆ ಅಂತ. ಸೊ 7 years ಆದಮೇಲೆ ಒಂದು ಕಂಪನಿಗೆ ಸೇರಿಕೊಂಡೆ, ಪ್ರೋಗ್ರಾಮ್ ಹೆಡ್ ಆಗಿ. ಅಲ್ಲಿ 1 ವರ್ಷ, ಒಂದು 8 ತಿಂಗಳು ಮಾಡಿದೆ. ಕೊರೋನಾ ಟೈಮಲ್ಲಿ ಫ್ರೀಲ್ಯಾನ್ಸಿಂಗ್ ಯಾಕೆ ಮಾಡಬಾರ್ದು, ಇನ್ನೂ ಜಾಸ್ತಿ ಆಪ್ಷನ್ಸ್ ನಾನೇ ಎಕ್ಸ್ಪ್ಲೋರ್ ಮಾಡಬಹುದು ಅನಿಸ್ದಾಗ ರಘು ವೈನ್ ಸ್ಟೋರ್ ಅಂತ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಪರವಾಗಿಲ್ಲ, ಇಲ್ಲಿ ತನಕ ಚೆನ್ನಾಗಿ ಹೋಗ್ತಾ ಇದೆ. ಎಸ್, ನಾವು ನೋಡ್ಬೋದು ಸಾಮಾನ್ಯವಾಗಿ ಈಗ IT ಫೀಲ್ಡಲ್ಲಿ ಆಗಿರ್ಬೋದು ಅಥವಾ ಸರ್ಕಾರಿ ಕೆಲಸಗಳಾಗಿರ್ಬೋದು, ಇದನ್ನೆಲ್ಲ ಬಿಟ್ಟು ಬರಬೇಕು ಅಂತಂದರೆ ಸಾಕಷ್ಟು ಜನ ಹೆದರ್ತಾರೆ ಈ ಫೀಲ್ಡಿಗೆ ಬರಬೇಕು ಅಂತಂದರೆ.
ಅಂತ ಒಂದು ಪರಿಸ್ಥಿತಿಯಲ್ಲೂ ಕೂಡ ಅಷ್ಟು ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ, ಆರಾಮಾಗಿ ಸೆಟ್ಲ್ ಆಗಿದ್ರಿ, ಎಲ್ಲ ಇದ್ರೂ ಕೂಡ ಇದಕ್ಕೆ ಬರಬೇಕು ಅಂತ ಒಂದು ಮನ್ಸು ಇರಬೇಕಾದ್ರೆ ನಿಮ್ಮಲ್ಲೂ ಒಂದು ಛಲ ಇತ್ತು. ಆದರೆ ಅದಕ್ಕೆ ಸ್ಫೂರ್ತಿ ಅಂದರೆ ಯಾರು? ಮತ್ತು ಸ್ವಲ್ಪ ನಿಮ್ಗೆ ಹುರುಪು ಕೊಟ್ಟವರು ಮಾಡಿ ಮಾಡಿ ಅಂತ? ಮಾಡಿ ಅಂದರೆ ಇವಾಗ ನಾನು ಆ್ಯಕ್ಚುಲಿ ಏನಾದ್ರು ಮಾಡಬೇಕು ಅಂದರೆ ನನ್ನ ವೈಫ್ ಸಪೋರ್ಟ್ ಮಾಡ್ತಾರೆ, ಬಟ್ ಅವರಲ್ಲೂ ಅದೇ ಡೌಟ್ಸ್ ಎಲ್ಲ ಇದ್ದೇ ಇರುತ್ತೆ. ಹೇಗೆ ನೀವು ಹೇಳ್ದಂಗೆ ಇವಾಗ 7 ವರ್ಷದ ಎಕ್ಸ್ಪೀರಿಯನ್ಸ್, ಆಲ್ ಆಫ್ ಅ ಸಡನ್ ಮದುವೆ ಆಗಿದೆ, ಮಗು ಇದೆ. ಎಲ್ಲರೂ ಹೇಳ್ತಾ ಇರ್ತಾರೆ ದೊಡ್ಡವರು, ಯೂಶ್ವಲಿ ನೀನೇನೇ ಮಾಡಬೇಕು ಅಂತ ಅಂದರೆ, ನೀನೇನೇ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದರೆ ಮದುವೆಗಿಂತ ಮುಂಚೆ, ಮಕ್ಳಿಗಿಂತ ಮುಂಚೆನೇ ಮಾಡ್ಕೊಂಬಿಡು, ಬಿಕಾಸ್ ಎಲ್ಲ ಒಂದು ರಿಸ್ಪೆಕ್ಟ್ ಕಮ್ಮಿ ಇರುತ್ತೆ ಅಂತ. ಬಟ್ ನನ್ನ ಲೈಫ್ ಉಲ್ಟಾ, ಮದುವೆ ಆಗಿ 3 ವರ್ಷ ಆದಮೇಲೆ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಮಗು ಆದಮೇಲೆ ಕೆಲಸ ಬಿಟ್ಟೆ. ಬಟ್ ಏನು ಅಂತ ಅಂದರೆ ನನಗೆ ಒಂದು ಛಲ ಅನ್ನೋದು ಯಾವ ರೀಸನ್ ಅಂದರೆ, ನನಗೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋ ಮನುಷ್ಯ. ಸೊ ನನಗೆ ಗೊತ್ತಾಯಿತು ಯಾರೂ ನಾನು ರೀಸನ್ಸ್ ಕೇಳಲ್ಲ ಇವಾಗ. ಇಲ್ಲ ನಂಗೆ ಮದುವೆ ಆಗ್ಬಿಟ್ಟಿದೆ, ಮಕ್ಕಳಾಗೋಗ್ಬಿಟ್ಟಿದೆ, ನಂಗೆ ಆಸೆ ಇದೆ ಬಟ್ ಮಾಡೋಕ್ಕಾಗ್ತಿಲ್ಲ ಅಂತ ಯಾವನು ಕೇಳೋದು ಇಲ್ಲ, ನಾವು ಕೇಳೋಲ್ಲ. ಅಮ್ಮ ನೀನೇ ಹಿಂಗಾದ್ರೆ 2 ಸಲ ಪಲ್ಯ ಹಾಕ್ಸ್ಕೊಂಡ್ರಲ್ಲ ಅಪ್ಪ, ಅವರೆಲ್ಲಿ? ರಾಗೋ ಇನ್ಮೇಲೆ ಓಟಿ ಇಲ್ಲ, OMR ಇಲ್ಲ, ಇದು ಕೊತ್ತಂಬರಿ ಎಲ್ಲಿ ಸ್ಕೋರ್ ಮಾಡ್ದೆ ಹೇಳು, ಎಲ್ಲ ಅಡ್ಗೆಗೂ ಅದನ್ನೇ ಹಾಕಣ. ಒಂಥರ ಪ್ರೆಷರ್ ಅನಿಸ್ತಿತ್ತು, ಬಟ್ ಆ ಪ್ರೆಷರ್ ಇಂದನೇ ನನಗೆ ಒಂಥರ ಬೆಸ್ಟ್ ಔಟ್ಪುಟ್ ಕೊಡೋ ಥರ ಆಯಿತು. ನಾವು ಇನ್ನೊಬ್ರು ಹೇಳ್ಬೇಕಾದ್ರೆ ನಾವು ಕೇರ್ ಮಾಡಲ್ಲ, ಬಟ್ ಮನೇಲಿ ಎಕ್ಸ್ಪ್ಲೇನ್ ಮಾಡಿದೆ. ಅಂದರೆ ತುಂಬ ಚೆನ್ನಾಗಿ ಸಂಬಳ ಬರ್ತಿದ್ದ ಕೆಲಸ ಡೈರೆಕ್ಟಾಗಿ ಅದು ಅರ್ಧ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ರೀಲ್ಯಾನ್ಸಿಂಗ್ ಮಾಡಿದ್ರೆ ಒಂದೊಂದು ತಿಂಗಳು ಸಂಬಳನೇ ಇರಲ್ಲ, ಒಂದೊಂದು ತಿಂಗಳು ಆರಾಮಾಗಿ ಬರುತ್ತೆ, ಒಂದೊಂದು ತಿಂಗಳು ಸಂಬಳನೇ ಇರಲ್ಲ. ಮನೇಲಿ ಎಕ್ಸ್ಪ್ಲೇನ್ ಮಾಡಿದೆ, ಈ ಥರ ಪರಿಸ್ಥಿತಿ ಇದೆ, ನನಗೆ ನನ್ನ ಮೇಲೆ ನಂಬಿಕೆ ಇದೆ, ಏನಾದರೂ ಮಾಡ್ತೀನಿ, ಹೋಗೇ ಹಾಕ್ಸ್ಕೊಂಡ್ರೆ ಮತ್ತೆ IT ಹೋಗ್ತೀನಿ. ಏನು ಅಂತ ಅಂದರೆ ನನಗೂ ಒಂದು ಜವಾಬ್ದಾರಿ ಇದೆ, ಮನೇಲಿ ಹೆಂಡತಿ ಮಕ್ಕಳನ್ನೆಲ್ಲ ನೋಡ್ಕೊಬೇಕು ಅಂತ. ಅವ್ರನ್ನ ರಿಸ್ಕ್ಗೆ ಹಾಕಿ ನಾನು ದುಡಿಯುವಂಥದ್ದು ಅಷ್ಟೊಂದೆಲ್ಲ ರಿಸ್ಕ್ ತೊಗೊಳ್ಳಲ್ಲ. 6 months to 1 year ಟೈಮ್ ಕೊಡಿ, ಕ್ಲಿಕ್ ಆಗಿಲ್ಲಾನೆ ಮತ್ತೆ ವಾಪಸ್ ಹೋಗ್ತೀನಿ. ಸೊ ಅದನ್ನು ಅರ್ಥ ಮಾಡ್ಕೊಂಡ್ರು ಬೇಸಿಕಲಿ. ಆ ಥರ ವಿಚಾರದಲ್ಲಿ ಹೇಳಬೇಕು ಅಂದರೆ ಸಪೋರ್ಟ್ ಸಿಕ್ತು. ಓಕೆ, 1 ವರ್ಷ ನಿಂದೆ, 1.5 ವರ್ಷ ನಿಂದೆ, ಆರಾಮಾಗಿ ಏನು ಬೇಕಾದ್ರೂ ಮಾಡ್ಕೊ, ಬಟ್ ನಿನ್ನ ಸುತ್ತಮುತ್ತ ಜನ, ನಿನ್ನ ಯಾರು ಏನೇನು ಜವಾಬ್ದಾರಿಗಳಿದೆ ಅದನ್ನು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡೋ ಅವ್ರ ಹತ್ರ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಆಯಿತು. ಒಂಥರ ಪ್ರೆಷರ್ ಅನಿಸ್ತಿತ್ತು, ಬಟ್ ಆ ಪ್ರೆಷರಿಂದನೇ ನನಗೆ ಒಂಥರ ಬೆಸ್ಟ್ ಔಟ್ಪುಟ್ ಕೊಡೋ ಥರ ಆಯಿತು. ಬಿಕಾಸ್ ಟೈಮ್ ಇಲ್ಲ, ನಾನು ಬೆಸ್ಟ್ ಕಂಟೆಂಟ್ ಹಾಕಲೇಬೇಕು ನನ್ನ ಪ್ರೂವ್ ಮಾಡ್ಕೊಳ್ಳೋಕ್ಕೆ. ಇಲ್ಲ, ಐ ಬಿಲಾಂಗ್ ಹಿಯರ್. ಒಂದು ವೀಡಿಯೋ ಹಾಕಿದ್ರೆ ಹಿಟ್ ಆಗುತ್ತೆ, ಫ್ಲೂಕ್ ಅನ್ಕೊಬೋದು, ಹೆಂಗೋ ವೈರಲ್ ಆಗೋಯ್ತು, ಫ್ಲೂಕ್ ಆಗೋಯ್ತು. 2ನೇ ವೀಡಿಯೋ, 3ನೇ ವೀಡಿಯೋ ಮೇಲೆ ವೀಡಿಯೋ ಜನ ರಿಸೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅನ್ಕೊಂಡೆ ಇಲ್ಲಿ 1-2 ಹಿಟ್ ಆಗಿದ್ರೆ ಫ್ಲೂಕ್ ಅನ್ಕೊಂಡ್ಬಿಡ್ತಿದ್ದೆ. ನಾನು ಅದನ್ನು ಟೆಸ್ಟ್ ಮಾಡಿದೆ ಫಸ್ಟು. ನನ್ನ ಸ್ಕಿಲ್, ನನ್ನ ಕಂಟೆಂಟ್ ರೇಟಿಂಗು, ನನ್ನ ಕಾನ್ಸೆಪ್ಟ್ ಮೇಲೆ ನಾನು ಕಾಸು ಮಾಡ್ಕೊಬಹುದಾ.